ಮೊದಲು 6ಕ್ಕೆ ನಾವು ವ್ಯಾಪಾರಸ್ಥರ ಅಂಗಡಿ ಬಂದ್ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಗುಂಡಾಗಿರಿ ದಾದಾಗಿರಿ ಎಲ್ಲ ಇತ್ತು. ನಾವು ಹೋದ್ಮ್ಯಾಗ ಯಾವ ಅಂಥ ಗುಂಡಾಗಿರಿ ಇದ್ರೂ ನಡೀದಿಲ್ಲ. ಇನ್ನು ಮುಂದೆ ಎಲ್ಲೂ ನಡೀದಿಲ್ಲ, ಅಲ್ಲಿನೂ ನಡೀದಿಲ್ಲ, ಇಲ್ಲಿ ಎಲ್ಲದಕ್ಕೂ ತಯಾರಿದ್ದೀವಿ. ಭಾಳ ಮಾತಾಡ್ಬಾರ್ದು ಬಿಟ್ಟಿರ್ತೀವಿ. ಅದರ ಅರ್ಥ ವೀಕಲ್ಲ. ಒಂದು ತಿರುಗಾಡಿ ಬ್ಯಾನ್ ಹಾಕ್ತಿದ್ವಿ ಅಂದ್ರೆ ಯಾರಿಗೂ ಕೇಳೋದು. ಅವ್ರು ರಾಜೀನಾಮೆ ಕೊಟ್ಟು ಹೋಗುತ್ತಾರೆ, ಬಿಟ್ಟೇ ಇಲ್ಲ. ಹಂಗಾಕ್ರಿ ಚಾಮ್. ಅದಕ್ಕೆ ನಮ್ಗೆ ಯಾರು ಅಂಜಿಸ್ಲಾಕ ಬರಬೇಡ್ರಿ. ನಾವು ಯಾರಿಗೂ ಅಂಜೋರಲ್ಲ. ನಾವು ಜನಸೇವೆ ಮಾಡ್ಲಕತ್ತೀವಿ. ಒಬ್ಬ MLA ಅಂದ್ರೆ ನೀವು ಹೆಂಗಿರ್ಬೇಕು? MLA ಹೆಂಗೆ ಗೌರವ ಕೊಡ್ಬೇಕು, ಹೆಂಗೆ ಮಾತಾಡ್ಬೇಕು ಅಂತ ಕನಿಷ್ಠ ನಮ್ಗೆ ಅದ್ರ ತಿಳುವಳಿಕೆ. ಯಾಕಂದ್ರೆ ನಾನು ಭಾಳ ಮಂದಿ ಹೇಳ್ತಾರೆ ನಂಗೆ, ನಾನು ನೋಡ್ತೀನಿ ನನ್ನೇನು ನೋಡೋದು. ನಾನು 6 ಸಲ ಆರಿಸಿ ಬಂದೇನೆ. 3 ಸಲ MLA ಆಗಿನಿ, 2 ಸಲ MP ಆಗಿನಿ, 1 ಸಲ MLC. ನಿಮ್ಮೆಲ್ಲರ ಆಶೀರ್ವಾದ. ಹುಣಸೂರು ತಾಲೂಕುದವ್ರದ್ದು ಇಲ್ಲೆಲ್ಲ ಕೂತಾರೆ ನಮ್ಮ ಹಿರಿಯರು ಎಲ್ಲರೂ ಕೂಡಿ ನಾನು ಪಕ್ಷೇತರ ಇದ್ದಾಗೂ MLC ಮಾಡೀನಿ. ಅದಕ್ಕೆ ನಮ್ದು ಏನಿದ್ರು ಜನಪರವಾಗಿದ್ದು, ಜನರಿಗೆ ಒಳ್ಳೆಯದಾಗಿದ್ದು, ವಿಧಾನಸಭೆಯಲ್ಲಿ ಸಹಿತ ರೈತರ ಪರವಾಗಿ, ನೀರಾವರಿ ಯೋಜನೆಗಳ ಪರವಾಗಿ ನೀವೆಲ್ಲ ಕೇಳಬೇಕು. ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ 1,16,000 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸಾಹೇಬ್ರೆ ಸಾಲ ತೆಗಿಲಾಕತ್ತೀವಿ. ಇನ್ನೊಂದು 1,00,000 ಕೋಟಿ ರೂಪಾಯಿ ತೆಗೀವಿ. ಇವತ್ತು ಆಲ್ಮಟ್ಟಿಗೆ 173 TMC ಉಪಯೋಗ ಮಾಡಿದ್ರೆ ಸುಮಾರು 17 ಲಕ್ಷ ಎಕರೆ ನಮ್ಮ ನೀರಾವರಿ ಆಗ್ತದೆ. ಆ 17 ಲಕ್ಷ ಎಕರೆ ನೀರಾವರಿ ಉತ್ತರ ಕರ್ನಾಟಕ ಆದ್ರೆ ಏನು ಯಾವ ಗ್ಯಾರಂಟಿನೂ ಬೇಡ. ಒಂದು 10 ತಾಸು ಕರೆಂಟ್ ಕೊಡ್ರಿ, ನೀರು ಕೊಡ್ರಿ, ಇಡೀ ಉತ್ತರ ಕರ್ನಾಟಕದ ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂತ ಮಾತನ್ನ. ಯಾಕಂದ್ರೆ ಹೆಂಗಾದ್ರೂ ಸಾಲ ತೆಗಿದೇ ಐತಿ. ಇನ್ನೊಂದು 1 ಲಕ್ಷ ತೆಗೀರಿ ಏನಾಗೋದೈತೆ?